ಬೆಂಗಳೂರು ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಲ್ಯಾಂಡಿಂಗ್ ಕೆಲವೇ ಕ್ಷಣಗಳಲ್ಲಿ ಭೈರತಿ ಬಸವರಾಜ್ ಲ್ಯಾಂಡಿಂಗ್ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಲ್ಯಾಂಡಿಂಗ್ ಕೆಲವೇ ಕ್ಷಣಗಳ ಹಿಂದೆ ಬೆಂಗಳೂರಿಗೆ ಭೈರತಿ ಬಸವರಾಜ್ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಿರುವಂತಹ ಬಿಜೆಪಿ ಶಾಸಕ ಏರ್ಪೋರ್ಟ್ನಿಂದ ಹೊರಬರುತ್ತಲೇ ಅರೆಸ್ಟ್ಗೆ ಸಿಐಡಿ ತಯಾರಿಯನ್ನ ನಡೆಸಿಕೊಂಡಿದೆ. ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ಕಾದು ಕುಳಿತ ಸಿಐಡಿ ಟೀಮ್ ಮುಂಜಾಗ್ರತಾ ಕ್ರಮವಾಗಿ ಭಾರಿ ಬಿಗ್ ಬಂದೋಬಸ್ತ್. ಬಿಕ್ಲು ಶಿವ ಕೊಲೆ ಕೇಸಲ್ಲಿ ಆರೋಪಿಯಾಗಿರುವ ಕೆಆರ್ ಪುರಂ ಬಿಜೆಪಿ ಶಾಸಕ ಸುಪ್ರೀಂ ಕೋರ್ಟ್ನಲ್ಲೂ ಬೇಲ್ ಸಿಗದ ಕಾರಣ ಶರಣಾಗಲು ತಯಾರಿಯನ್ನ ನಡೆಸಿದ್ದಾರೆ. ಫೆಬ್ರವರಿ 4ರಿಂದ ಅಜ್ಞಾತವಾಸವಾಗಿದ್ದ ಭೈರತಿ ಬಸವರಾಜ್ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಲ್ಯಾಂಡಿಂಗ್ ಆಗ್ತಾರೆ. ಲ್ಯಾಂಡ್ ಆದ ಕೆಲವೇ ಕ್ಷಣಗಳಲ್ಲಿ ಇದೀಗ ಸಿಐಡಿ ಟೀಮ್ ಕಾಯ್ತಾ ಕೂತ್ಕೊಂಡಿರುವಂತದ್ದು. ಟರ್ಮಿನಲ್ನಲ್ಲಿ ಬಂದು ಇಳಿತಾ ಇದ್ದಂತೆ ಅಲ್ಲಿಂದಾನೇ ಅರೆಸ್ಟ್ ಮಾಡ್ತಾರೆ. ಸಿಐಡಿ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸಿಕೊಂಡಿದೆ. ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬಂದಿರುವಂತಹ ಬಿಜೆಪಿ ಶಾಸಕ ಏರ್ಪೋರ್ಟ್ನಿಂದ ಹೊರಬರುತ್ತಲೇ ಅರೆಸ್ಟ್ಗೆ ಸಿಐಡಿ ರೆಡಿ ಆಗಿದೆ. ಏರ್ಪೋರ್ಟ್ ಟರ್ಮಿನಲ್ನಲ್ಲಿ ಕಾದು ಕುಳಿತಿದೆ ಸಿಐಡಿ ಟೀಮ್. ಇನ್ನು ಮುಂಜಾಗ್ರತಾ ಕ್ರಮವಾಗಿ ಭಾರಿ ಬಿಗಿ ಬಂದೋಬಸ್ತನ್ನ ಸಹಿತ ಅಲ್ಲಿ ತಯಾರಿ ಮಾಡಿಕೊಂಡಿದ್ದಾರೆ. ಇದೀಗ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಭೈರತಿ ಬಸವರಾಜ್ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಲ್ಯಾಂಡ್ ಆಗ್ತಾರೆ. ಏರ್ಪೋರ್ಟ್ನಿಂದ ಹೊರ ಬರ್ತಾ ಇದ್ದಂತೆ ಸಿಐಡಿ ಟೀಮ್ ಇದೀಗ ಅವರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ರೆಡಿಯಾಗಿ ನಿಂತಿದ್ದಾರೆ. ಎಲ್ಲಾ ರೀತಿಯಾದಂತಹ ಬಂದೋಬಸ್ತುಗಳನ್ನ ಅಲ್ಲಿ ಮಾಡ್ಕೊಂಡಿರುವಂತದ್ದು. ಇನ್ನೇನು ಬಂದು ಲ್ಯಾಂಡ್ ಆಗ್ತಾ ಇದ್ದಂತೆ ಅಲ್ಲಿಂದಾನೇ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾರೆ ಸಿಐಡಿ ಟೀಮ್. ಏನೆಲ್ಲ ಪ್ರೊಸೆಸ್ಗಳಿರುತ್ತೆ, ಏನೆಲ್ಲ ಪ್ರಾಥಮಿಕ ಹಂತದಲ್ಲಿ ನಡೀತಾ ಇರುವಂತಹ ತನಿಖೆಗಳಿರುತ್ತೆ, ಅದನ್ನೆಲ್ಲವನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗುತ್ತೆ. ಇದೀಗ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿ ಅಲ್ಲಿಂದ ತಪ್ಪಿಸಿಕೊಂಡು ಸತತವಾಗಿ ಅಜ್ಞಾತವಾಸಿಯಾದಂತಹ ಭೈರತಿ ಬಸವರಾಜ್ ಹೈಕೋರ್ಟ್ ಅಲ್ಲಿ ಮೊರೆ ಹೋಗ್ತಾರೆ, ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ. ಆದ್ರೆ ಎಲ್ಲೂ ಹೋದ್ರೂ ಸಹಿತ ಅವರಿಗೆ ಕಾನೂನಾಗಿ ಅಲ್ಲಿ ಜಯ ಸಿಗೋಲ್ಲ ಕಾನೂನಿನ ಮುಖಾಂತರ. ಹೀಗಾಗಿ ನಿರೀಕ್ಷಣಾ ಬೇಲ್ ಕೂಡ ನಿನ್ನೆ ವಜಾ ಆಗಿರುವಂತದ್ದು ಸುಪ್ರೀಂ ಕೋರ್ಟ್ ಇಂದ. ಇದೀಗ ಯಾವುದೇ ತರದಂತ ದಾರಿ ಇಲ್ಲ ಭೈರತಿ ಬಸವರಾಜ್ಗೆ, ಶರಣಾಗೋದೊಂದೇ ದಾರಿ ಇದೀಗ. ಹೀಗಾಗಿ ಕಾನೂನಿನ ಮುಂದೆ ಎಲ್ಲರೂ ಸಹಿತ ಒಂದೇ. ಯಾರೇ ಒಂದು ಅಧಿಕಾರಿಯಾಗಿರ್ಲಿ, ಯಾವುದೇ ಒಂದು ಪ್ರಭಾವಿ ವ್ಯಕ್ತಿಯಾಗಿರ್ಲಿ ತಪ್ಪು ಮಾಡಿದ್ದಾರೆ ಅಂತ ಅಂದ್ರೆ ಶಿಕ್ಷೆ ಆಗ್ಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಇದೀಗ ಸಿಐಡಿ ಟೀಮ್ ರೆಡಿಯಾಗಿ ಇರುವಂತದ್ದು. ಬಂದ ತಕ್ಷಣ ಇದೀಗ ವಶಕ್ಕೆ ತೆಗೆದುಕೊಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ ಈಗ ಭೈರತಿ ಬಸವರಾಜ್ ಬಂದು ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆದ ಬಳಿಕ ಏರ್ಪೋರ್ಟ್ನಿಂದ ಹೊರಗೆ ಬರ್ತಾ ಇದ್ದಂತೆ ಅಲ್ಲಿಂದಾನೇ ಅವರನ್ನ ಅರೆಸ್ಟ್ ಮಾಡಿ ಕರೆದುಕೊಂಡು ಹೋಗುತ್ತೆ ಸಿಐಡಿ ಟೀಮ್. ಈಗ ಅದಕ್ಕೆ ತಕ್ಕಂತೆ ಏನೆಲ್ಲ ಭದ್ರತೆಗಳನ್ನ ನಿಯೋಜನೆ ಮಾಡ್ಕೋಬೇಕು ಎಲ್ಲವನ್ನ ಕೂಡ ನಿಯೋಜನೆ ಮಾಡ್ಕೊಂಡಿದ್ದಾರೆ. ಅದ್ರ ಜೊತೆ ಬಿಕ್ಲು ಶಿವ ಕೊಲೆ ಕೇಸ್ನಲ್ಲಿ ಇದೀಗ ಆರೋಪಿ ಆಗಿರುವಂತಹ ಭೈರತಿ ಬಸವರಾಜ್ನ ಕರೆದುಕೊಂಡು ಹೋಗಿ ತನಿಖೆಯನ್ನ ನಡೆಸ್ತಾರೆ, ವಿಚಾರಣೆಯನ್ನ ನಡೆಸ್ತಾರೆ. ಈ ಹಿಂದೆ ಯಾಕೆ ಇಷ್ಟು ದಿವಸ ಈಗ ಅಜ್ಞಾತವಾಸಿಯಾಗಿ ಓಡಾಡಿದ್ರಿ, ಯಾಕೆ ನಮಗೆ ಕೈಗೆ ಸಿಕ್ಕಿಲ್ಲ, ವಿಚಾರಣೆ ನಡೆಸಬೇಕಾಗಿರುತ್ತೆ, ವಿಚಾರಣೆಗೆ ಯಾಕೆ ನೀವು ಬಂದಿಲ್ಲ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಸಹಿತ ಇರುತ್ತೆ. ಪ್ರಾಥಮಿಕವಾಗಿ ಏನೆಲ್ಲ ಯಾವ ರೀತಿಯಾದಂತ ತನಿಖೆಯನ್ನ ನಡೆಸಬೇಕು, ಇನ್ವೆಸ್ಟಿಗೇಷನ್ ಹೇಗೆಲ್ಲ ಮಾಡಬೇಕು ಅದಕ್ಕೆ ತಕ್ಕಂತೆ ಇದೀಗ ತಯಾರಿಯನ್ನ ನಡೆಸಿಕೊಂಡು ಸಿಐಡಿ ಟೀಮ್ ರೆಡಿ ಆಗಿ ನಿಂತಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾ ಇರುವಂತಹ ಭೈರತಿ ಬಸವರಾಜ್ ಬಂದು ಬೆಂಗಳೂರು ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಾರೆ. ಲ್ಯಾಂಡ್ ಆದ ಬಳಿಕ ಅಲ್ಲಿಂದಾನೇ ಸಿಐಡಿ ಟೀಮ್ ಅರೆಸ್ಟ್ ಮಾಡಿಕೊಂಡು ಕರೆದುಕೊಂಡು ಹೋಗ್ತಾರೆ. ಹೀಗಾಗಿ ಮತ್ತು ಭೈರತಿ ಬಸವರಾಜ್ ಸಹಿತ ಈಗ ಏನು ಈ ವಿಚಾರ ಹೊರಗೆ ಬರುತ್ತೆ, ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಸಹಿತ ಅಲ್ಲಿ ಆರೋಪಿ ಅನ್ನುವಂಥ ಒಂದಿಷ್ಟು ವಿಷಯಗಳು ಏನಲ್ಲಿ ಹೊರಗೆ ಬರುತ್ತೋ ಅದಾದ ಬಳಿಕ ಅಜ್ಞಾತವಾಸವಾಗಿ ಎಲ್ಲ ಕಡೆ ಈಗ ನಾವು ಗಮನಿಸಿದ್ವಿ. ಯಾಕಂದ್ರೆ ಚಳಿಗಾಲ ಅಧಿವೇಶನ ಇರುವಂತ ಸಮಯದಲ್ಲೇ ಅಲ್ಲಿಂದಾನೇ ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಇದ್ದಾರೆ ಅನ್ನುವಂಥ ಒಂದಿಷ್ಟು ಮಾಹಿತಿಗಳು ಇತ್ತು. ಅಲ್ಲೆಲ್ಲ ಸಹಿತ ಪೊಲೀಸರು ಕೂಡ ಅಲ್ಲಿ ವಿಚಾರಣೆಯನ್ನು ನಡೆಸಿದ್ರು. ಆದ್ರೆ ಯಾವುದೇ ತರದಂತ ಕೈಗೆ ಸಿಕ್ಕಿರಲಿಲ್ಲ, ಕಾನೂನು ಹೋರಾಟವನ್ನು ನಡೆಸಿದ್ರು. ಈಗ ಅದರಿಂದ ಸೋತಂತ ಭೈರತಿ ಬಸವರಾಜ್ ಮುಂದಿನ ದಾರಿ ಪೊಲೀಸರ ವಶ ಆಗುವಂಥದ್ದು.